ISP ಅಲ್ಲಿ ಬ್ಲಾಕ್ ಮಾಡಬಹುದು. ನೀವು ಲಿಂಕ್ ಕಳಿಸಿದ್ರೆ ಆ ಸರ್ವರ್ IP ಅಡ್ರೆಸ್ ಗೆ ಹೋಗೋದಿಲ್ಲ. ಟೆಕ್ನಿಕಲ್ ಆಗಿ ನಾನು ಹೇಳ್ತೀನಿ ಯಾವ ಬ್ಲಾಕ್ ಲಿಸ್ಟ್ ಅಂತ ಹೇಳ್ಬಿಟ್ಟು ನಿಮ್ಮ ISP ಅಲ್ಲಿ ಅಂದ್ರೆ ನಿಮ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಅಡ್ರೆಸ್ ಕೊಟ್ರೆ ಅಲ್ಲೇ ಬ್ಲಾಕ್ ಹೊಡೆಯುತ್ತೆ ಅಂತ. ಅದು ಬ್ಲಾಕ್ ಲಿಸ್ಟ್. ಅದಕ್ಕೆ ಸಿಂಗಾಪುರ ಕಾಂಬೋಡಿಯಾಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಮೂವಿ ರೂಲ್ಸ್ ಯಾಕೆ ಸರ್ ಬ್ಯಾನ್ ಮಾಡಕ್ಕಾಗ್ತಿಲ್ಲ? ಸರ್ ನೀವು ಬನ್ನಿ ಸರ್, ಬನ್ನಿ ಸಮಯ ಅವ್ರಿಗೆ ಸರ್. ಮೂವಿ ರೂಲ್ಸ್ ಈಗ ನಿಮ್ಗೆ ಇಷ್ಟ ಮೂವಿ ರೂಲ್ಸ್ ಇದೆ, ಅದನ್ನ ಯಾಕೆ ನೀವು ಬ್ಲಾಕ್ ಮಾಡಿಸ್ತಾ ಇಲ್ಲ? ಅಲ್ಲ, ನನಗೆ ಕೊಡಿ IP ಅಡ್ರೆಸ್, ನಾನು ಬ್ಲಾಕ್ ಮಾಡಿಸ್ತೀನಿ. ಹೆಂಗೆ ಸರ್? IP ಅಡ್ರೆಸ್ ಕೊಡಿ ಸರ್. ಈಗಲೇ ಕೊಡಿ ಸರ್, ಅದನ್ನ ಬ್ಲಾಕ್ ಮಾಡಿಸ್ತೀನಿ. ಖಂಡಿತ ಸರ್, ನಾನ್ ರೆಡಿ ಮೇಡಮ್, ನಾನು ಕೊಡ್ತೀನಿ ಈಗ. ಮೇಡಮ್, ಆಕ್ಚುಲಿ ನಾನು ದರ್ಶನ್ ಅವ್ರ ಫ್ಯಾನ್ ಕೂಡ, ಸುದೀಪ್ ಅವ್ರ ಫ್ಯಾನ್ ಕೂಡ, ಇಬ್ಬರು ಮೂವಿನೂ ನೋಡ್ತೀನಿ. ನಂದು ಕ್ವಶನ್ ಇವ್ರಿಗೆಲ್ರಿಗೂ ಸೇರಿ ಒಂದ್ ಕ್ವಶನ್ ಏನಂದ್ರೆ, ಇವರು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅವರು ಸಂಬರ್ಗಿ ಅವ್ರು ಏನ್ ಹೇಳಿದ್ರು, 178 ಅಕೌಂಟ್ಗೆ ಇಟ್ ಈಸ್ ಪೇಡ್, 2 lakh ಈಸ್ ಪೇಡ್ ಅಂತ ಹೇಳಿದ್ರು. ನೌ ಐ ಆಮ್ ಆಸ್ಕಿಂಗ್, ಐ ಹ್ಯಾವ್ ಸೀನ್ ಕಿಚ್ಚ ಸುದೀಪ್ ಅವ್ರದ್ದು ವಿಡಿಯೋ ನಾನು ನೋಡಿದೀನಿ. ಅದರಲ್ಲಿ ಪೈರಸಿ ಅಗೇನೆಸ್ಟ್ ನಾನು ಯುದ್ಧ ಮಾಡ್ತೀನಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ನಾನು ಯುದ್ಧಕ್ಕೆ ಕರಿತಾ ಇದ್ದೀನಿ, ಹೊರಗಡೆ ನನ್ನ ಪಡೆ ವೇಟ್ ಮಾಡ್ತಾ ಇದೆ ಅಂತ ಹೇಳಿದೆ. ಅದನ್ನ ನೀವ್ ಇವಾಗ ಹೇಳಿದ್ರಿ. ಓಕೆ, ದಟ್ಸ್ ಲೆಫ್ಟ್ ಟು ಯು. ನಾನು ಇವಾಗ ನಿಮ್ಮನ್ನ ಕೇಳ್ತಾ ಇರೋದು, ಅವರು ದಿ ಬಾಸ್ ಜೈಲಲ್ಲಿದ್ದಾರೆ ಬಿಡಿ, ಅದು ಜಡ್ಜ್ಮೆಂಟ್ ಕೋರ್ಟ್ ಇದೆ, ಪೊಲೀಸ್ ಇದೆ, ಲಾ ಇದೆ, ಅದೆಲ್ಲ ನೋಡ್ಕೊಂತಾರೆ. ಬಟ್ ಇವಾಗ ಬರ್ತಾ ಇರೋ ಅಷ್ಟು ವಲ್ಗರ್ ಕಮೆಂಟ್ ಐ ಕುಡ್ ನಾಟ್ ರೀಡ್. ಸ್ಮಿತಾ ಕೊಟ್ಟಾಗ ಅಷ್ಟು ವಲ್ಗರ್ ಕಮೆಂಟ್ಸ್ ಬಂದಿದೆ. ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ, ಇವ್ರ ಅಪ್ಪ ಅಮ್ಮನೂ ಬರ್ತಾರೆ, ಎಲ್ಲರ ಅಪ್ಪ ಅಮ್ಮ ಬರ್ತಾರೆ. ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ, ಇಷ್ಟು ಇಲ್ಲಿ ಫ್ಯಾನ್ ಬೇಸು, ಇದು ನಾನು ಅದು ಇದು ಅಂತ ಜಗಳ ಆಡೋ ಬದಲು ನೀವ್ ಯಾಕೆ ಆಕ್ಷನ್ ತಗೊಂಬಾರ್ದು? ಅಂದ್ರೆ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಅವ್ರ ಹತ್ರ ಆಗಲ್ಲ. ಓಕೆ, ಹಿ ಕೆನಾಟ್ ಆಪರೇಟ್ ಫ್ರಮ್ ದ ಜೈಲ್. ಸುದೀಪ್ ಅವರು ಇದ್ದಾರೆ ಅಲ್ವಾ, ಹಿ ಈಸ್ ನೌ ಪ್ರೆಸೆಂಟ್ ಇನ್ ಬ್ಯಾಂಗ್ಳೂರು, ಎಲ್ಲಿದ್ದಾರೆ ಅವರು? ಡೈರೆಕ್ಟ್ಲಿ ಹಿ ಕ್ಯಾನ್ ಟೇಕ್ ಇನ್ಫ್ಲೂಯೆನ್ಸ್ ಅಂಡ್ ಅಕೌಂಟ್ ಯಾವ್ದಿದೆ, ಫೇಕ್ ಅಕೌಂಟ್ ಇದ CCB ಕೊಟ್ಟಿ ಅದ್ರ ಮೇಲೆ ಆಕ್ಷನ್ ತಗೊಬೋದಲ್ವಾ? ಯಾವ ಇನ್ಫ್ಲೂಯೆನ್ಸ್ ಬೇಡ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ, ಕೇವಲ ಸುದೀಪ್ ಇದಾರೆ ಅಂತ ಕಂಪ್ಲೇಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಸುದೀಪ್ ಅವ್ರು ಯಾಕೆ ಹೋಗ್ತಿಲ್ಲ ಅನ್ನೋದೇ ಪ್ರಶ್ನೆ ಸರ್. ಅದೇ ಇನ್ಫ್ಲೂಯೆನ್ಸ್ ಬೇಡ ಸರಿ, ನಮ್ಗೆಲ್ಲರಿಗೂ ಗೊತ್ತು ಅವ್ರು ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಯಾವ ಅಕೌಂಟ್ ಗಳಿಂದ ಬಂದಿದೆ, ಎಸ್ಪೆಷಲಿ ಟಾರ್ಗೆಟಿಂಗ್ ಹಿಸ್ ಫ್ಯಾಮಿಲಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಆಗುತ್ತೆ. ಪರ್ಸನಲ್ ಆಗಿ ಡಿಫಾಮೇಶನ್ ಆಗುತ್ತೆ. ಅವರನ್ನ ಕೋರ್ಟ್ ಕೇಸ್ಗೂ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದೇ ಬರುತ್ತೆ. ಇಟ್ಸ್ ಅ ಪ್ರೋಸೆಸ್. ಕೋರ್ಟ್ ರಜೆಗಳಿದೆ, ಎಲ್ಲ ಕೋರ್ಟ್ PCR ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ. ನಿನ್ನೆ ಆಗಿರೋ ಕೇಸ್ಗೆ ಇವತ್ತೇ ಬರುತ್ತಾ? ಖಂಡಿತ ಇಲ್ಲ. ಇನ್ನು 10 ದಿನಗಳಲ್ಲಿ ನೋಡ್ತೀರಾ ನೀವು ಹೇಗೆ ರಮ್ಯಾ ಅವರ ಕೇಸನ್ನ ಹ್ಯಾಂಡಲ್ ಮಾಡಿದ್ರೋ ಅದೇ ತರ ಹ್ಯಾಂಡಲ್ ಅನ್ನ ಮಾಡ್ಲಿಕ್ಕೆ ಎಲ್ಲ ಸಜ್ಜಾಗಿದ್ದಾರೆ, ಮಾಡ್ತಾರೆ. ಇಲ್ಲ ಸರ್, ಸರಿ ಲೀಗಲಿ ಬಿಟ್ಬಿಡಿ. ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಬಹುಶಃ ದರ್ಶನ್ ಅವರ ಆಚೆ ಇದ್ದಿದ್ರೆ ಅವ್ರಿಗೂ ಇದೇ ಪ್ರಶ್ನೆ ಅಪ್ಲೈ ಆಗ್ತಿತ್ತೇನೋ. ಒಂದು ಪ್ರೆಸ್ ಮೀಟ್, ಈ ಸಿನಿಮಾ ಪ್ರಮೋಷನ್ಗೆ ಎಷ್ಟೆಲ್ಲ ಪ್ರೆಸ್ ಮೀಟ್ ಗಳನ್ನ ಕರೆಯಲಾಗುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಸುದೀಪ್ ಅಂತ ಜವಾಬ್ದಾರಿಯುತ ನಟರು ಅಥವಾ ಈಗ ಯಾರೆಲ್ಲ ದೊಡ್ಡ ದೊಡ್ಡ ನಟರಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಕೂಡ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು, ನರಸಿಂಹ ಸರ್ ನೀವು ಉತ್ತರ ಕೊಡಿ, ನಮ್ಮ ಹೆಸರನ್ನ ಇಟ್ಟುಕೊಂಡು ಯಾರಾದ್ರೂ ಅಭಿಮಾನಿಗಳು, ನಾನು ಡೈರೆಕ್ಟ್ ಆಗಿ ಅದೇ ಭಾಷೆಯಲ್ಲಿ ಹೇಳ್ತೀನಿ ಸರ್, ಯಾವನಾದ್ರೂ ಅಭಿಮಾನಿ ಅನ್ಕೊಂಡು ನಮ್ಮ ಹೆಸರಿಟ್ಕೊಂಡು ಕಚಡಾ ಕಾಮೆಂಟ್ ಮಾಡಿದ್ರೆ ಅವ್ರ ವಿರುದ್ಧ ನಾವೆಲ್ಲರೂ ಸೇರ್ಕೊಂಡು ಲೀಗಲ್ ಆಕ್ಷನ್ ತಗೊಳ್ತೀವಿ. ಎಷ್ಟು ಕಷ್ಟ ಸರ್, ಇಲ್ಲೂ ಒಗ್ಗಟ್ಟು ತೋರಿಸ್ಲಿಕ್ಕೆ ಆಗಲ್ಲ ಸರ್. ನರಸಿಂಹ ಸರ್ ಖಂಡಿತ ಮೇಡಮ್, ಈಗ ತಾವೇನು ಕೇಳಿದ್ರಲ್ಲ, ಖಂಡಿತ ಸುದೀಪ್ ಸರ್ಗೆ ಫೋನ್ ಮಾಡಿ ಬರೋಕೆಲ್ಲಿ ನಮ್ಮ ಚಾಂಬರ್ ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಇಂತಹದೇನಾರ ಕೊಟ್ಟಿದ್ದಾರೆ. ನನ್ನ ಹೆಸರು ಹೇಳ್ಕೊಂಡು ಫ್ಯಾನ್ ವಾರ್ ಶುರು ಮಾಡೋದ್ರ ಬಗ್ಗೆ ನಾನು ಕ್ರಮ ತಗೊಂತೀನಿ. ಯಾರು ಶುರು ಮಾಡಿದ್ದಾರೆ ಅವ್ರು ಉತ್ತರ ಕೊಡ್ಬೇಕಾಗುತ್ತೆ ಅಂತ ಮಾತಾಡ್ತೀವಿ, ಖಂಡಿತ ಮಾತಾಡ್ತೀವಿ. ನಮ್ ಜೊತೆಗೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿಸ್ತೀವಿ ಮೇಡಮ್. ಅದೇನು ದೊಡ್ಡ ವಿಷಯ ಅಲ್ಲ. ಪೈರಸಿಗೂ ನಮ್ಗೆ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಆಂಧ್ರದಲ್ಲಿ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ ಮಾತಾಡಿಸಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನ ಪೈರಸಿ ತಡೆಯೋಕೆ ಅವರನ್ನು ಒಪ್ಪಿಗೆ ಕೊಟ್ಟಿದ್ದಾರೆ. 2 months ಬ್ಯಾಕ್ ಅವ್ರನ್ನ ಭೇಟಿ ಆಗಿದ್ವಿ, ಅವ್ರು ಓಕೆ ಮಾಡಿದ್ದಾರೆ. ಈ ವಿಷಯಕ್ಕೂ ಕರೆದ ನಾವು ಒಂದು ಚರ್ಚೆ ಮಾಡ್ತೀವಿ. ರೈಟ್ ಮೇಡಮ್, ಎಲ್ರಿಗೂ ನಮಸ್ಕಾರ. ಸೊ ಮೇಡಮ್ ಅವರು ಫ್ಯಾನ್ಸ್ ಅಸೋಸಿಯೇಷನ್ ಇಲ್ಲ ಫ್ಯಾನ್ಸ್ಗೆ ತುಂಬಾ ಕ್ವಶನ್ಸ್ ಕೇಳಿದ್ರು. ಓಕೆ, ಅದಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಫ್ಯಾನ್ಸ್ ಅನ್ನೋರು ಒಂದು ಚಿಕ್ಕ ಪಾತ್ರ ವಹಿಸ್ತಾರೆ ಅಂತ. ಇಲ್ಲಿ ಈ ವಲ್ಗ್ಯಾರಿಟಿ ಪಕ್ಕಕ್ಕಿಟ್ಟಿದ್ರೆ ಫ್ಯಾನ್ಸ್ಗೆ ಬರೀ ಅಭಿಮಾನದ ಬಗ್ಗೆನೇ ಗೊತ್ತು. ಅಭಿಮಾನಿಸೋದು, ಅವರ ಹೀರೋಗಳನ್ನ ಅಭಿಮಾನಿಸೋದು, ಅವ್ರಿಗೆ ಪೂಜೆ ಮಾಡೋದು, ಆರಾಧನೆ ಮಾಡೋದು, ಇಷ್ಟೇ ಗೊತ್ತು. ಮೇಡಮ್ ಬಟ್ ಕೇಳ್ತಾ ಇರೋ ಕ್ವಶನ್ಸ್ ಯಾವ ತರ ಇತ್ತಂದ್ರೆ, ಅವ್ರೇನೋ ಕಂಟ್ರಿಗೆ ಪ್ರೆಸಿಡೆಂಟ್ ಅನ್ನೋ ತರ, ನೀವು ಫ್ಯಾನ್ ಆಗಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೋಸ್ಕರ ಏನ್ ಮಾಡಿದೀರಾ,
ಸ್ಯಾಂಡಲ್ವುಡ್ ಇಂಡಸ್ಟ್ರಿನ ಹೇಗ್ ಬೆಳೆಸ್ತೀರಾ ಮೇಡಮ್? ಫ್ಯಾನ್ಸ್ ನಾನು ಫ್ಯಾನ್ ಕೇಳಿದ್ದೆಲ್ಲ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಫ್ಯಾನ್ ಅಸೋಸಿಯೇಷನ್ ಗಳಿಗೆ ಕೇಳಿದ್ದು ಸರ್. ವಾಟ್ ಎವರ್ ಅಲ್ಲ. ಹೌದು ಸರ್. ಹಂಗಾದ್ರೆ ಫ್ಯಾನ್ ಅಸೋಸಿಯೇಷನ್ ಗಳ ಜವಾಬ್ದಾರಿ ಏನು ಸರ್? ಬರೀ ರಕ್ತದಾನ. ಕೇಳಿಸ್ಕೊಳ್ಳಿ ಸರ್, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ BP ರೈಸ್ ಮಾಡ್ಕೊಳ್ತಿದ್ದೀರಿ? ಇವಾಗ ಸಮಸ್ಯೆ ಅಲ್ಲ ಸರ್, ಸಮಸ್ಯೆ ಇರೋದಿದೆ. ಕಚ್ಚಡವಾಗಿರೋ ಕಾಮೆಂಟ್ ಗಳನ್ನ ತಡಿಲಿಕ್ಕೆ ಒಬ್ಬ ಅಭಿಮಾನಿಯಾಗಿ ಏನ್ ಮಾಡಬಹುದು ಅಷ್ಟೇ ನನ್ನ ಪ್ರಶ್ನೆ. ಮೇಡಮ್, ಅಭಿಮಾನಿಯಾಗಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಕೇಳಿ ಅದನ್ನ. ಈಗ ಎಕ್ಸಾಂಪಲ್, ದಾರಿಯಲ್ಲಿ ಬರ್ತಿರುವಾಗ ರೋಡ್ ಎಲ್ಲ ಕುಣಿ ಇತ್ತು. ನೀವು ಈ ಭಾರತ ದೇಶದ ಪೌರರೇ, ಅದ್ರ ಬಗ್ಗೆ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆ ಮಾಡ್ತಿದ್ದೀರಾ? ಏನಾದ್ರು ಮಾಡಿದೀರಾ? ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಮುಚ್ಚಿ ಅಭಿಯಾನ ಅಂತ ಹೇಳಿ ಸರ್, ನಾನು ಕೂಡ ಮಲ್ಲೇಶ್ವರ, ಗಾಂಧಿನಗರ, ಅವೆನ್ಯೂ ರೋಡು, ಜೆಸಿ ರೋಡು. ಮೇಡಮ್, ಯು ಡಿಡ್ ದಟ್ ಸರ್, ರಿಪಬ್ಲಿಕ್ ಟಿವಿ, ನಾಟ್ ಆಸ್ ಅನ್ ಇಂಡಿವಿಜುವಲ್. ನಾಟ್ ಆಸ್ ಅನ್ ಇಂಡಿವಿಜುವಲ್. ನನ್ನ ಐಡೆಂಟಿಟಿ, ನಾನ್ ಜರ್ನಲಿಸ್ಟ್. ನಿಮ್ಮ ಐಡೆಂಟಿಟಿ ನೀವು ಸುದೀಪ್ ಅವ್ರದ್ದು, ದರ್ಶನ್ ಫ್ಯಾನ್. ಇಂಡಿವಿಜುವಲ್ ನಾನು ಹೋಗ್ತಿಲ್ಲ ಸರ್. ಅಂಡ್ ಕಾಮನ್ ಮ್ಯಾನ್ ಆಗಿದ್ರೆ ನಾನು ಇಲ್ಲಿ ಕರಿತಾನೆ ಇರ್ಲಿಲ್ಲ ಸರ್. ನಾನು ಕರೆದಿರೋದು ದರ್ಶನ್ ಸುದೀಪ್ ಅಭಿಮಾನಿಗಳನ್ನು. ಸುದೀಪ್ ಅಭಿಮಾನಿ ದರ್ಶನ್ ಇಲ್ಲ. ನಾವು ಕಾಮನ್ ಮ್ಯಾನ್ ಡಿಬೇಟ್ ಅಲ್ಲ ಸರ್. ಇದು ಡಿಬೇಟ್ ಇರೋದೇನೆ. ಬೇಸಿಕ್ ಅರ್ಥ ಮಾಡಿಸ್ಬಿಡ್ತೀನಿ. ಸುದೀಪ್ ಹಾಗೆ ದರ್ಶನ್ ಅವರ ಅಭಿಮಾನಿಗಳ ನಡುವೆ ಇರೋ ಸೋಷಿಯಲ್ ಮೀಡಿಯಾ ವಾರ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಸರ್. ನನ್ನ ಐಡೆಂಟಿಟಿ, ಆಮ್ ಅ ಜರ್ನಲಿಸ್ಟ್. ಹಾಗಾಗಿ ನಾನು ರಿಪಬ್ಲಿಕ್ ಕನ್ನಡದ ಭಾಗವಾಗಿ ಗುಂಡಿ ಮುಚ್ಚಿ ಅನ್ನೋ ಅಭಿಯಾನದಲ್ಲಿ ಪರ್ಸನಲಿ ನಾನು ಹೋಗ್ಬಿಟ್ಟು ಡಿಬೇಟ್ ಗಳನ್ನ ಮಾಡಿದ್ದೀನಿ. ಪೊಲಿಟಿಷಿಯನ್ಸ್ ನ ಪ್ರಶ್ನೆ ಮಾಡಿದ್ದೀನಿ. ಯಾರೆಲ್ಲ ಆಫೀಸರ್ಸ್ ಗಳು ಕಳ್ಳಾಟ ಮಾಡಿದ್ದಾರೆ ಅವರನ್ನ ಪ್ರಶ್ನೆ ಮಾಡಿದ್ದೀನಿ. ಹಾಗೆ ನಿಮಗಿರುವ ಐಡೆಂಟಿಟಿ, ಒಬ್ಬ ನಟನ ಫ್ಯಾನ್ ಆಗಿ ನೀವೇನ್ ಮಾಡಿದ್ದೀರಿ ಅನ್ನೋದಷ್ಟೇ ನನಗೆ ಸಂಜಯ್ ಅವ್ರಿಗೂ ಪ್ರಶ್ನೆ ಆಗಿತ್ತು. ನಿಮಗೂ ಫ್ಯಾನ್ ಆಗಿ ನಾವು ಅವ್ರ ಮೂವಿನ ವಾಚ್ ಮಾಡಬಹುದು, ಇಲ್ಲ ಅವ್ರನ್ನ ಅಭಿಮಾನಿಸಬಹುದು. ಅವ್ರು ಒಳ್ಳೆ ಕೆಲಸ ಮಾಡಿರೋದನ್ನ ಬಿಟ್ಟು ನಾವು ನಮ್ಗೆ ಒಂದು ನೀವು ಪವರ್ಸ್ ಕಲ್ಸಿದ್ರೆ ನಾವೇನಾದ್ರೂ ಮಾಡಬಹುದು. ನಾನು ಅನ್ಕೊಂಡಿದ್ದೆ ಫ್ಯಾನ್ ಗಳಿಗೆ ಸಿಕ್ಕಾಪಟ್ಟೆ ಪವರ್ ಇದೆ ಅಂತ ಹೇಳಿ. ಅವ್ರು ಇಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದಾರೆ. ಅವ್ರಿಗೆ ಬಿಡ್ತಾ ಇದೀನಿ. ಮೇಡಮ್, ಎಲ್ರಿಗೂ ನಮಸ್ಕಾರ. ಸೊ ಮೇಡಮ್ ಅವರು ಫ್ಯಾನ್ಸ್ ಅಸೋಸಿಯೇಷನ್ ಇಲ್ಲ ಫ್ಯಾನ್ಸ್ಗೆ ತುಂಬಾ ಕ್ವಶನ್ಸ್ ಕೇಳಿದ್ರು. ಓಕೆ, ಅದಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಫ್ಯಾನ್ಸ್ ಅನ್ನೋರು ಒಂದು ಚಿಕ್ಕ ಪಾತ್ರ ವಹಿಸ್ತಾರೆ ಅಂತ. ಇಲ್ಲಿ ಈ ವಲ್ಗ್ಯಾರಿಟಿ ಪಕ್ಕಕ್ಕಿಟ್ಟಿದ್ರೆ ಫ್ಯಾನ್ಸ್ಗೆ ಬರೀ ಅಭಿಮಾನದ ಬಗ್ಗೆನೇ ಗೊತ್ತು. ಅಭಿಮಾನಿಸೋದು, ಅವರ ಹೀರೋಗಳನ್ನ ಅಭಿಮಾನಿಸೋದು, ಅವ್ರಿಗೆ ಪೂಜೆ ಮಾಡೋದು, ಆರಾಧನೆ ಮಾಡೋದು, ಇಷ್ಟೇ ಗೊತ್ತು. ಮೇಡಮ್ ಬಟ್ ಕೇಳ್ತಾ ಇರೋ ಕ್ವಶನ್ಸ್ ಯಾವ ತರ ಇತ್ತಂದ್ರೆ, ಅವ್ರೇನೋ ಕಂಟ್ರಿಗೆ ಪ್ರೆಸಿಡೆಂಟ್ ಅನ್ನೋ ತರ, ನೀವು ಫ್ಯಾನ್ ಆಗಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೋಸ್ಕರ ಏನ್ ಮಾಡಿದೀರಾ? ಸ್ಯಾಂಡಲ್ವುಡ್ ಇಂಡಸ್ಟ್ರಿನ ಹೇಗ್ ಬೆಳೆಸ್ತೀರಾ? ಮೇಡಮ್, ಫ್ಯಾನ್ಸ್ ನಾನು ಫ್ಯಾನ್ ಕೇಳಿದ್ದೆಲ್ಲ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಫ್ಯಾನ್ ಅಸೋಸಿಯೇಷನ್ ಗಳಿಗೆ ಕೇಳಿದ್ದು ಸರ್. ವಾಟ್ ಎವರ್ ಅಲ್ಲ. ಹೌದು ಸರ್. ಹಂಗಾದ್ರೆ ಫ್ಯಾನ್ ಅಸೋಸಿಯೇಷನ್ ಗಳ ಜವಾಬ್ದಾರಿ ಏನು ಸರ್? ಬರೀ ರಕ್ತದಾನ. ಕೇಳಿಸ್ಕೊಳ್ಳಿ ಸರ್, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ BP ರೈಸ್ ಮಾಡ್ಕೊಳ್ತಿದ್ದೀರಿ? ಇವಾಗ ಸಮಸ್ಯೆ ಅಲ್ಲ ಸರ್, ಸಮಸ್ಯೆ ಇರೋದಿದೆ. ಕಚ್ಚಡವಾಗಿರೋ ಕಾಮೆಂಟ್ ಗಳನ್ನ ತಡಿಲಿಕ್ಕೆ ಒಬ್ಬ ಅಭಿಮಾನಿಯಾಗಿ ಏನ್ ಮಾಡಬಹುದು ಅಷ್ಟೇ ನನ್ನ ಪ್ರಶ್ನೆ. ಮೇಡಮ್, ಅಭಿಮಾನಿಯಾಗಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಕೇಳಿ ಅದನ್ನ. ಈಗ ಎಕ್ಸಾಂಪಲ್, ದಾರಿಯಲ್ಲಿ ಬರ್ತಿರುವಾಗ ರೋಡ್ ಎಲ್ಲ ಕುಣಿ ಇತ್ತು. ನೀವು ಈ ಭಾರತ ದೇಶದ ಪೌರರೇ, ಅದ್ರ ಬಗ್ಗೆ ಏನ್ ಮಾಡಕ್ಕಾಗುತ್ತೆ? ನಿಮ್ಗೆ ಮಾಡ್ತಿದ್ದೀರಾ? ಏನಾದ್ರು ಮಾಡಿದೀರಾ? ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಮುಚ್ಚಿ ಅಭಿಯಾನ ಅಂತ ಹೇಳಿ ಸರ್, ನಾನು ಕೂಡ ಮಲ್ಲೇಶ್ವರ, ಗಾಂಧಿನಗರ, ಅವೆನ್ಯೂ ರೋಡು, ಜೆಸಿ ರೋಡು. ಮೇಡಮ್, ಯು ಡಿಡ್ ದಟ್ ಸರ್, ರಿಪಬ್ಲಿಕ್ ಟಿವಿ, ನಾಟ್ ಆಸ್ ಅನ್ ಇಂಡಿವಿಜುವಲ್. ನಾಟ್ ಆಸ್ ಅನ್ ಇಂಡಿವಿಜುವಲ್. ನನ್ನ ಐಡೆಂಟಿಟಿ, ನಾನ್ ಜರ್ನಲಿಸ್ಟ್. ನಿಮ್ಮ ಐಡೆಂಟಿಟಿ ನೀವು ಸುದೀಪ್ ಅವ್ರದ್ದು, ದರ್ಶನ್ ಫ್ಯಾನ್. ಇಂಡಿವಿಜುವಲ್ ನಾನು ಹೋಗ್ತಿಲ್ಲ ಸರ್. ಅಂಡ್ ಕಾಮನ್ ಮ್ಯಾನ್ ಆಗಿದ್ರೆ ನಾನು ಇಲ್ಲಿ ಕರಿತಾನೆ ಇರ್ಲಿಲ್ಲ ಸರ್. ನಾನು ಕರೆದಿರೋದು ದರ್ಶನ್ ಸುದೀಪ್ ಅಭಿಮಾನಿಗಳನ್ನು. ಸುದೀಪ್ ಅಭಿಮಾನಿ ದರ್ಶನ್ ಇಲ್ಲ. ನಾವು ಕಾಮನ್ ಮ್ಯಾನ್ ಡಿಬೇಟ್ ಅಲ್ಲ ಸರ್. ಇದು ಡಿಬೇಟ್ ಇರೋದೇನೆ. ಬೇಸಿಕ್ ಅರ್ಥ ಮಾಡಿಸ್ಬಿಡ್ತೀನಿ. ಸುದೀಪ್ ಹಾಗೆ ದರ್ಶನ್ ಅವರ ಅಭಿಮಾನಿಗಳ ನಡುವೆ ಇರೋ ಸೋಷಿಯಲ್ ಮೀಡಿಯಾ ವಾರ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಸರ್. ನನ್ನ ಐಡೆಂಟಿಟಿ, ಆಮ್ ಅ ಜರ್ನಲಿಸ್ಟ್. ಹಾಗಾಗಿ ನಾನು ರಿಪಬ್ಲಿಕ್ ಕನ್ನಡದ ಭಾಗವಾಗಿ ಗುಂಡಿ ಮುಚ್ಚಿ ಅನ್ನೋ ಅಭಿಯಾನದಲ್ಲಿ ಪರ್ಸನಲಿ ನಾನು ಹೋಗ್ಬಿಟ್ಟು ಡಿಬೇಟ್ ಗಳನ್ನ ಮಾಡಿದ್ದೀನಿ. ಪೊಲಿಟಿಷಿಯನ್ಸ್ ನ ಪ್ರಶ್ನೆ ಮಾಡಿದ್ದೀನಿ. ಯಾರೆಲ್ಲ ಆಫೀಸರ್ಸ್ ಗಳು ಕಳ್ಳಾಟ ಮಾಡಿದ್ದಾರೆ ಅವರನ್ನ ಪ್ರಶ್ನೆ ಮಾಡಿದ್ದೀನಿ. ಹಾಗೆ ನಿಮಗಿರುವ ಐಡೆಂಟಿಟಿ, ಒಬ್ಬ ನಟನ ಫ್ಯಾನ್ ಆಗಿ ನೀವೇನ್ ಮಾಡಿದ್ದೀರಿ ಅನ್ನೋದಷ್ಟೇ ನನಗೆ ಸಂಜಯ್ ಅವ್ರಿಗೂ ಪ್ರಶ್ನೆ ಆಗಿತ್ತು. ನಿಮ್ಗೂ ಫ್ಯಾನ್ ಆಗಿ ನಾವು ಅವ್ರ ಮೂವಿನ ವಾಚ್ ಮಾಡಬಹುದು, ಇಲ್ಲ ಅವ್ರನ್ನ ಅಭಿಮಾನಿಸಬಹುದು. ಅವ್ರು ಒಳ್ಳೆ ಕೆಲಸ ಮಾಡಿರೋದನ್ನ ಬಿಟ್ಟು ನಾವು ನಮ್ಗೆ ಒಂದು ನೀವು ಪವರ್ಸ್ ಕಲ್ಸಿದ್ರೆ ನಾವೇನಾದ್ರೂ ಮಾಡಬಹುದು. ನಾನು ಅನ್ಕೊಂಡಿದ್ದೆ ಫ್ಯಾನ್ ಗಳಿಗೆ ಸಿಕ್ಕಾಪಟ್ಟೆ ಪವರ್ ಇದೆ ಅಂತ ಹೇಳಿ. ಅವ್ರು ಇಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದಾರೆ. ಅವ್ರಿಗೆ ಬಿಡ್ತಾ ಇದೀನಿ.